ಇದ್ರ ಜೊತೆ ಏನು ಮಾಡ್ಕೊಡ್ತೀರಾ? ಜೊತೆಗೆ ಅನ್ನ ತಿನ್ನು, ಅನ್ನ ಹಾಕ್ಕೊಡ್ತೀನಿ. ಬೇಡ. ಮತ್ತೆ ಪರೋಟ. ಪರೋಟ ಬೇಕಾ? ಸರಿ, ಪರೋಟ ಮಾಡ್ಕೊಡ್ತೀನಿ ಬಿಡು. ಪಾಪ ತುಂಬ ಚಳಿ ಇದೆ. ಖಾರ ಖಾರ ಚಿಕನ್ ಮಾಡ್ಕೊಡ್ತೀರಾ? ಚಿಕನ್ ಬೇಕಾ? ತುಂಬ ಖಾರ ಇರುತ್ತೆ, ಮಾಡ್ಕೊಡ್ಲಾ? ತುಂಬ ಖಾರ ಡ್ರ್ಯಾಗನ್ ಚಿಕನ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ಲಾ? ಸರಿ ಬಾ ಮಾಡೋಣ. ನೋಡಿ, ಫಸ್ಟ್ ಟೈಮು ಮಗ ಕೇಳಿದ್ದಾನೆ ಚಿಕನ್ ಮಾಡ್ಕೊಡಿ ಅಂತ, ಖಾರ ಬೇಕಂತೆ, ಚಳಿ ಜಾಸ್ತಿ ಇದೆಯಲ್ಲ ಅದಕ್ಕೆ. ಡ್ರ್ಯಾಗನ್ ಚಿಕನ್ ಮಾಡ್ಕೊಡ್ತೀನಿ ಇವತ್ತು ಅವನಿಗೆ. ಅವ್ನು ತಿಂದುಬಿಟ್ಟು ಇವತ್ತು ಖುಷಿ ಆಗಬೇಕು ಅಷ್ಟೇ. ಬನ್ನಿ ಹೆಂಗೆ ಮಾಡೋಣ ಅಂತ ಹೇಳಿಸ್ಕೊಡ್ತೀನಿ. ಇವಾಗ ಡ್ರ್ಯಾಗನ್ ಚಿಕನ್ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ಇದರಲ್ಲಿ ನೋಡಿ ರೆಡಿ ಇದೆ. ನಾನು ತೋರಿಸ್ತೀನಿ ಬನ್ನಿ. ಇವಾಗ ಐಟಮ್ ಏನೇನು ಬೇಕು ಅಂತ ತೋರಿಸ್ತೀನಿ. ಎಣ್ಣೆ 1 ಕಪ್ ತೊಗೊಂಡಿದ್ದೀನಿ, ಸ್ವಲ್ಪ ಧನೆ ಪುಡಿ, ಗರಂ ಮಸಾಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು, ಕ್ಯಾಪ್ಸಿಕಮ್ ಒಂದು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡನ್ನೂ, ಅರ್ಧ ಕೆ ಜಿ ಚಿಕನ್ನು ಮತ್ತು ಕಲ್ಲುಪ್ಪು. ನೋಡಿ, ಇಷ್ಟೇ ಐಟಮ್ ಬೇಕಾಗಿರೋದು. ಡ್ರ್ಯಾಗನ್ ಚಿಕನ್ಗೆ ಇಂಡಿಯನ್ ಸ್ಟೈಲಲ್ಲಿ ಮಾಡೋದು ಇಷ್ಟೇ ಬೇಕಾಗುತ್ತೆ. ಡ್ರ್ಯಾಗನ್ ಚಿಕನ್ ಆ್ಯಕ್ಚುಲಿ ಚೈನೀಸ್ ಫುಡ್, ಅದು ಚೈನೀಸಲ್ಲಿ ಮಾಡ್ತಾರೆ, ಚೈನೀಸ್ ಮಂಚೂರಿಯನ್ ಅಂತ ಮಾಡ್ತಾರೆ, ಆ ಥರ ಮಾಡ್ತಾರೆ. ಬಟ್ ನಾನಿವತ್ತು ಅದನ್ನು ಇಂಡಿಯನ್ ಸ್ಟೈಲಲ್ಲಿ, ನಮ್ಮ ಸೌತ್ ಇಂಡಿಯನ್ ಕರ್ನಾಟಕದಲ್ಲಿ ಹೆಂಗೆ ಮಾಡಿ ಚಿಕನ್ ಫ್ರೈ ಮಾಡ್ತಾರಲ್ಲ ಅದನ್ನೇ ಡ್ರ್ಯಾಗನ್ ಥರ ಮಾಡಿಬಿಟ್ಟು ಆ ಟೇಸ್ಟಲ್ಲಿ ಮಾಡ್ಕೊಡ್ತೀನಿ. ಈಗ ಬಾಣಲಿ ಕಾದಿದೆ, ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕೋಣ. ಅದೆರಡನ್ನೂ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಈ ಥರ ನೈಸ್ ಕಟ್ ಮಾಡಬೇಕು. ಘಮ ಘಮ ಪರಿಮಳ. ಘಮ ಘಮ ಅಂತಿದೆಯಾ? ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. 3 ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಈರುಳ್ಳಿ ಸ್ವಲ್ಪ ದಪ್ಪ ಇರಲಿ, ಯಾಕಂದರೆ ಬಾಯಿಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸಿಗಬೇಕು, ತಿನ್ನುವಾಗ ಚೆನ್ನಾಗಿರುತ್ತೆ. ಮಕ್ಕಳು ಏನು ಕೇಳಿದ್ರು ಸಡನ್ ದಿನ ಮಾಡ್ಕೊಳ್ಬಿಡ್ಬೇಕು, ಇಲ್ಲಾಂದರೆ ಅದು ಅವರಿಗೆ ಆ ಫೀಲಿಂಗ್ ಬರೋಲ್ಲ. ನೋಡಿ, ಇವಾಗ ಮನೇಲಿರೋ ಐಟಮೇ, ಏನು ಹಂಗಿಂದ ಏನು ತಂದಿಲ್ಲ, ಚಿಕನ್ ತೊಗೊಬಂದು ಅಷ್ಟೇ ಮನೇಲಿ ಐಟಮ್ ಇತ್ತು, ಇರೋದ್ರಲ್ಲೇ ಸಿಂಪಲಾಗಿ ಮಾಡ್ಕೊಳ್ಳೋದು. ಬಟ್ ಇದಕ್ಕೆ ಬೇಕಾದ್ರೆ ಇಷ್ಟೇ ಐಟಮ್, ಇದಕ್ಕೇನು ಜಾಸ್ತಿ ಏನೇ ಬೇಡ, ಬಟ್ ಖಾರ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಷ್ಟೇ, ಫುಲ್ ಫ್ರೈ ಏನಾಗಿಲ್ಲ. ಇವಾಗ ಹಸಿಮೆಣ್ಸಿನ್ಕಾಯಿ, ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ಮೆಣಸಿನ್ಕಾಯಿ ಜಾಸ್ತಿ ಬೇಕು, ನಾನೊಂದು 10ರಿಂದ 12 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಖಾರ ಬೇಕು ಅದಕ್ಕೆ. ಇವಾಗ ಈರುಳ್ಳಿ ಜೊತೆಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ, ಉಪ್ಪು ಹಾಕಿದ್ರೆ ಈರುಳ್ಳಿ ಸ್ಮೂತಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಮೆಣಸಿನ್ಕಾಯಿ ಘಾಟು, ಅವನಿಗೆ ಮೆಣಸಿನ್ಕಾಯಿ ಘಾಟು ಆ ರೀತಿ ಇರುತ್ತೆ. ಇವಾಗ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಫ್ರೈ ಆಗಿದೆ, ಒಂದು 50% ಫ್ರೈ ಆಗಿದೆ ಅಷ್ಟೇ. ಇವಾಗ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕ್ತೀನಿ. ಒಂದು ದೊಡ್ಡ ಕ್ಯಾಪ್ಸಿಕಮ್ನ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ಮೇ ಫ್ಲೇವರು, ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಚಿಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ಳೋಣ. ನೋಡಿ, ಹೊರಗಡೆ ಫುಲ್ ಮಳೆ ಬರ್ತಾಯಿದೆ, ಹೊರಗಡೆ ನೋಡಿ ಏನಾಗ್ತಾಯಿದೆ ಅಂತ. ಖಾರ ಖಾರ ಚಿಕನ್, ವೆದರ್ ಸಖತ್ತಾಗಿದೆ. ಇವಾಗ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇವಾಗ ಹಾಕ್ತೀನಿ. ಅರಿಶಿನ ಪುಡಿ ಜಾಸ್ತಿ ಬೇಕು, ಇದಕ್ಕೆ ಒಂದು 2 ಚಮಚ ಹಾಕಿರ್ತೀನಿ. ನೋಡಿ, ಇದಕ್ಕೆ ಅರಿಶಿನ ಪುಡಿ ಮತ್ತು ಎಣ್ಣೆ, ಗ್ರೀನ್ ಚಿಲ್ಲಿ, ಇದು 3 ಮಾತ್ರ ಇದಕ್ಕೆ ಮೇಯ್ನು. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ತೀನಿ, ವಾಶ್ ಮಾಡಿರೋ ಚಿಕನ್ನು. ಈ ಮೆಣಸಿನ್ಕಾಯಿ ಮತ್ತು ಇದ್ರ ಜೊತೆಲಿ ಈ ಚಿಕನ್ ಬೇಯಬೇಕು, ಆವಾಗ ಚಿಕನ್ ಪೀಸ್ಗೆ ಸಕ್ಕರೆ ಖಾರ ಹಿಡಿಯುತ್ತೆ. ಒಂದು 2 ನಿಮಿಷ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದೊಂದು 10 ನಿಮಿಷ ಮುಚ್ಚಿಡೋಣ, ಚೆನ್ನಾಗಿ ಫ್ರೈ ಆಗಲಿ. ಒಳಗಡೆ ಚಿಕನ್ ಬೇಯುತ್ತೆ ಚೆನ್ನಾಗಿ ನೀಟಾಗಿ. ಇದ್ರ ಜೊತೆ ಏನು ಮಾಡ್ಕೊಡ್ತೀರಾ? ಜೊತೆಗೆ ಅನ್ನ ತಿನ್ನು, ಅನ್ನ ಹಾಕ್ಕೊಡ್ತೀನಿ. ಬೇಡ. ಮತ್ತೆ ಪರೋಟ ಬೇಕಾ? ಸರಿ, ಪರೋಟ ಮಾಡ್ಕೊಡ್ತೀನಿ ಬಿಡು. ಪರೋಟ ಡ್ರ್ಯಾಗನ್ ಚಿಕನ್ ತಿಂತೀವಿ ಅದು.
ಓಕೆ 10 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡಿ ಮಸಾಲ ಹಾಕ್ಬಿಡೋಣ. ಚೆನ್ನಾಗಿ ನೀರು ಬಿಟ್ಟಿದೆ ಚಿಕನ್ನು. ಇವಾಗ ಅದಕ್ಕೆ ಮಸಾಲ ಹಾಕ್ಬಿಡೋಣ. ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆ ಜಾಸ್ತಿ ಏನು ಬೇಡ, ಬರೀ ಗರಂ ಮಸಾಲೆ ಮತ್ತು ಧನಿಯಾ ಪೌಡ್ರ್ ಅಷ್ಟೇ. ಇವಾಗ ಗರಂ ಮಸಾಲೆ ಧನಿಯಾ ಪೌಡ್ರ್ ಹಾಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊತೀನಿ. ಚಿಕನ್ ಮಸಾಲ, ಚಿಕನ್ ಪೌಡ್ರು ಅದೆಲ್ಲ ಏನು ಬೇಡ, ಇಷ್ಟು ಸಾಕು. ಗರಂ ಮಸಾಲ, ಧನಿಯಾ ಪೌಡ್ರು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊತೀನಿ. ಅದನ್ನು ಚಿಕನ್ ಚೆನ್ನಾಗಿ ಬೇಯಿದೆ ಅಂತ ಅಷ್ಟೇ. ಪರೋಟಾಗೆ ಗ್ರೇವಿ ಥರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ಸೆಮಿ ಗ್ರೇವಿ ಥರ ಇರುತ್ತೆ. ಇನ್ನೊಂದು 10 ನಿಮಿಷ ಹಾಗೆ ಮುಚ್ಚಿಡೋಣ. ಇವಾಗ ಮುಚ್ಚಿಟ್ಟು 10 ನಿಮಿಷ ಆದಮೇಲೆ ಚಿಕನ್ ಬೆಂದಿರುತ್ತೆ. ಆಮೇಲೆ ಫೈನಲ್ ಮಾಡೋಣ. ಈಗ 10 ನಿಮಿಷ ಆಗಿದೆ, ಫುಲ್ ಫೈನಲ್ ಆಗಿರುತ್ತೆ. ಓಪನ್ ಮಾಡೋಣ ಬನ್ನಿ. ರೆಡಿ, ಪಕ್ಕ ರೆಡಿಯಾಗಿದೆ. ಸೆಮಿ ಗ್ರೇವಿ, ಮೆಣಸಿನ್ಕಾಯಿ ಘಾಟಿದೆ. ಅವ್ನು ಖಾರ ಕೇಳಿದ್ದಕ್ಕೆ ಮಾಡಿರೋದು. ಬಟ್ ಆ್ಯಕ್ಚುಲಿ ರೆಸಿಪಿ ಇರೋದೇ ಹಾಗೆ, ಇದಕ್ಕೆ ಖಾರ ಇರುತ್ತೆ. ಸಾಕಿಷ್ಟೇ. ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ ಮೇಲ್ಗಡೆ. ರಿತು ಬಾ, ರೆಡಿ ಇದೆ ನೋಡು. ಚೆನ್ನಾಗಿದೆಯಾ? ತಗೊಳೋದು, ತಿನ್ನು. ಇವಾಗ ಬ್ಯಾಟಿಂಗ್ ಚೆನ್ನಾಗಿದೆಯಾ? ಸೂಪರ್. ಖಾರ ತುಂಬ ಜಾಸ್ತಿ ಇದೆ.